ಒಬ್ಬ ವ್ಯಾಪಾರಿಗೆ 3 ಜನ ಗಂಡು ಮಕ್ಕಳಿದ್ರು. ಅವರಲ್ಲಿ ಹಿರಿಯರಿಬ್ಬರು ತಂದೆಗೆ ನೆರವಾಗುತ್ತಿದ್ರು. ಕಿರಿಯನಿಗೆ ವ್ಯಾಪಾರದಲ್ಲಿ ಆಸಕ್ತಿ ಇರಲಿಲ್ಲ. ನಾನು ಪರ ಊರಿಗೆ ಹೋಗುತ್ತೇನೆ, ನನ್ನ ಪಾಲು ಕೊಟ್ಟು ಬಿಡಿ, ಅವನು ತಂದೆಯನ್ನ ಕೇಳಿದ. ತಂದೆ ಮಗನಿಗೆ 4 ಬಂಗಾರದ ನಾಣ್ಯಗಳನ್ನು ನೀಡಿದ. ನಿನ್ನ ಬದುಕಿನ ದಾರಿ ನೀನೇ ಕಂಡುಕೊಳ್ಳಬೇಕು, ಒಳಿತಾಗಲಿ ಎಂದು ಮಗನಿಗೆ ಹೇಳಿದ. ತಂದೆಗೆ ವಂದಿಸಿ ಮಗ ಹೊರಟು ಹೋದ. ಅವನ ಹೆಸರು ವಿಜಯ. ವಿಜಯ ಪಟ್ಟಣದ ಕಡೆಗೆ ನಡೆಯುತ್ತಿದ್ದ. ಅವನಿಗೆ ದಾರಿ ಹೋಕನೊಬ್ಬ ಎದುರಾದ. ಅವನ ತಲೆಯ ಮೇಲೆ ಒಂದು ಮಡಿಕೆ ಇತ್ತು. ಮಡಿಕೆಯೊಳಗೆ ಒಂದು ಏಡಿ ಇತ್ತು. ವಿಜಯ ತನ್ನಲ್ಲಿದ್ದ ಒಂದು ನಾಣ್ಯವನ್ನು ಕೊಟ್ಟು ಏಡಿಯನ್ನು ಕೊಂಡುಕೊಂಡ. ಬಳಿಕ ತನ್ನ ಪ್ರಯಾಣವನ್ನು ಮುಂದುವರಿಸಿದ. ವಿಜಯ ನಡೆಯುತ್ತಲೇ ಇದ್ದ. ಅವನಿಗೆ ಇನ್ನೊಬ್ಬ ದಾರಿ ಹೋಕ ಭೇಟಿಯಾದ. ಅವನ ಕೈಯಲ್ಲಿ ಒಂದು ಗಿಳಿ ಇತ್ತು. ವಿಜಯ ತನ್ನಲ್ಲಿದ್ದ 2ನೇ ನಾಣ್ಯವನ್ನು ಕೊಟ್ಟ. ಆ ಗಿಳಿಯನ್ನು ಕೊಂಡುಕೊಂಡ. ಅವನ ಪ್ರಯಾಣವನ್ನು ಮತ್ತೆ ಮುಂದುವರಿಸಿದ. ಅಷ್ಟರಲ್ಲಿ ಕತ್ತಲಾಯಿತು. ವಿಜಯ ಒಂದು ಮರದಡಿಗೆ ಬಂದ. ತನ್ನ ಬುತ್ತಿಯಿಂದ ಒಂದು ರೊಟ್ಟಿ ತೆಗೆದು ತಿಂದ. ಏಡಿ ಮತ್ತು ಗಿಳಿಗಳಿಗೂ ಆಹಾರ ನೀಡಿದ. ಅಲ್ಲೇ ಮಲಗಿ ನಿದ್ರೆ ಹೋದ. ತುಸು ಹೊತ್ತು ಕಳೆಯಿತು. ಅಷ್ಟರಲ್ಲೇ ಕಳ್ಳನೊಬ್ಬ ಅಲ್ಲಿಗೆ ಬಂದ. ನಿದ್ರಿಸುತ್ತಿದ್ದ ವಿಜಯನನ್ನ ಕಂಡು ಅವನ ಬಳಿ ಇದ್ದ ಗಂಟನ್ನ ಮೆಲ್ಲನೆ ಬಿಚ್ಚತೊಡಗಿದ. ಆಗ ಪಕ್ಕನೆ ಗಿಳಿ ಕೂಗಿಕೊಂಡಿತು. ಏಡಿ ಮಡಿಕೆಯಿಂದ ಹೊರಬಂದು ಕಳ್ಳನಿಗೆ ಕಚ್ಚಿತು. ಕಳ್ಳ ಕಿಠಾರನೆ ಕಿರಿಚಿಕೊಂಡ. ಆ ಸದ್ದಿಗೆ ವಿಜಯನಿಗೆ ಎಚ್ಚರವಾಯಿತು. ಕಳ್ಳ ಅಲ್ಲಿಂದ ಓಡಿ ಹೋದ. ವಿಜಯನ ನಾಣ್ಯಗಳು ಅವನಲ್ಲೇ ಉಳಿದುಕೊಂಡವು. ಇದರಿಂದ ವಿಜಯನಿಗೆ ಖುಷಿಯಾಯಿತು. ಗಿಳಿ ಮತ್ತು ಏಡಿಯನ್ನ ಅವನು ಕೊಂಡಾಡಿದ. ಆ ರಾತ್ರಿ ಹಾಗೆ ಕಳೆದು ಹೋಯಿತು. ಮರುದಿನ ವಿಜಯ ಬೇಗನೆ ಎದ್ದು ತನ್ನ ಪ್ರಯಾಣವನ್ನು ಮುಂದುವರಿಸಿದ. ಆಗಲೇ 3ನೇ ದಾರಿ ಹೋಕನೊಬ್ಬ ಅವನಿಗೆ ಎದುರಾದ. ಅವನ ಬೆನ್ನ ಮೇಲೆ ಒಂದು ಚೀಲ ಇತ್ತು. ಅದರೊಳಗಿನಿಂದ ಬೆಕ್ಕಿನ ಕೂಗು ಕೇಳುತ್ತಿತ್ತು. ವಿಜಯ ತನ್ನ ಒಂದು ನಾಣ್ಯವನ್ನು ಕೊಟ್ಟು ಬೆಕ್ಕನ್ನ ಕೊಂಡುಕೊಂಡ. ಮತ್ತೆ ಸಾಗಿತು ಅವನ ಪ್ರಯಾಣ. ಆಗ 4ನೆಯ ದಾರಿ ಹೋಕ ಅವನಿಗೆ ಕಾಣಿಸಿಕೊಂಡ. ಆ ದಾರಿ ಹೋಕನಲ್ಲಿ ಒಂದು ನಾಯಿ ಇತ್ತು. ವಿಜಯ ತನ್ನಲ್ಲಿದ್ದ ಕೊನೆಯ ನಾಣ್ಯವನ್ನು ನೀಡಿದ. ಆ ನಾಯಿಯನ್ನ ಕೊಂಡುಕೊಂಡ. ಈಗ ಏಡಿ, ಗಿಳಿ, ಬೆಕ್ಕು, ನಾಯಿ ಹೀಗೆ 4 ಸಂಗಡಿಗರು ಅವನ ಜೊತೆಗಿದ್ರು. ಅವರೊಡನೆ ಅವನು ಮುಂದೆ ಮುಂದೆ ಸಾಗುತ್ತಲೇ ಇದ್ದ. ಇನ್ನೂ ಸ್ವಲ್ಪ ಹೊತ್ತು ಕಳೆಯಿತು. ಅಷ್ಟರಲ್ಲಿ ವಿಜಯನು ಒಂದು ದೊಡ್ಡ ಮನೆಯ ಬಳಿಗೆ ಬಂದಿದ್ದ. ಒಬ್ಬಳು ಶ್ರೀಮಂತ ಯುವತಿಯ ಮನೆಯದು. ಆಕೆ ರಸ್ತೆಯಲ್ಲಿ ನಡೆದು ಬರುತ್ತಿದ್ದ ವಿಜಯನನ್ನ ನೋಡಿದ್ಲು. ಎಂಥ ಮೋಜಿನ ದೃಶ್ಯವಿದು! ನಡೆದು ಬರುತ್ತಿದ್ದ ವಿಜಯನ ತಲೆ ಮೇಲೆ ಒಂದು ಮಡಿಕೆ ಇತ್ತು. ಅವನ ಹೆಗಲ ಮೇಲೆ ಗಿಳಿ ಕೂತಿತ್ತು. ಒಂದು ಕೈಯಲ್ಲಿ ಅವನು ಬೆನ್ನ ಮೇಲಿನ ಚೀಲವನ್ನು ಹಿಡಿದುಕೊಂಡಿದ್ದ. ಚೀಲದೊಳಗೆ ಬೆಕ್ಕಿನ ಕೂಗು ಕೇಳುತ್ತಿತ್ತು. ಅವನ ಇನ್ನೊಂದು ಕೈಯಲ್ಲಿ ನಾಯಿಯ ಸರಪಳಿ ಇತ್ತು. ಎಂಥ ವಿಚಿತ್ರ ನೋಟ! ಯುವತಿ ಉದ್ಗರಿಸಿದ್ಲು. ಅವಳಿಗೆ ಏನಾಯಿತು? ಅವಳು ವಿಜಯನನ್ನ ಕರೆದ್ಲು. ದಾರಿಯಲ್ಲಿ ನಡೆದು ಬಹಳ ಬಳಲಿದ್ದೀರಿ. ಅತಿಥಿಯಾಗಿ ನೀವು ನಮ್ಮ ಮನೆಗೆ ಬರಬೇಕು. ಬೇಕಷ್ಟು ದಿನ ಇಲ್ಲಿ ವಿರಮಿಸಬಹುದು. ಅವಳು ಹೇಳಿದ್ಲು. ವಿಜಯನಿಗೆ ತುಂಬ ಸಂತೋಷ ಆಯಿತು. ತನ್ನ ಸಂಗಡಿಗರೊಂದಿಗೆ ಅವನು ಆ ಮನೆ ಸೇರಿದ. ಮನೆಯಾಕೆ ಕರುಣಾಮಯಿಯಾಗಿದ್ಲು. ಬಂದವರನ್ನ ಅವಳು ಪ್ರೀತಿಯಿಂದ ನೋಡಿಕೊಂಡ್ಲು. ಅಂದು ಅವರೆಲ್ಲ ಅಲ್ಲೇ ವಿಶ್ರಾಂತಿಯನ್ನು ಪಡೆದುಕೊಂಡ್ರು. ವಿಜಯನಿಗೆ ಮರುದಿನ ಬೇಗನೆ ಎಚ್ಚರಾಯಿತು. ಏಡಿ, ಬೆಕ್ಕು, ಗಿಳಿಗಳನ್ನು ಅವನು ಆ ಮನೆಯಲ್ಲೇ ನಿಲ್ಲಿಸಿದ. ತನ್ನ ನಾಯಿಯ ಜೊತೆ ಅವನು ಬೇಟೆಗೆ ಹೋದ. ಕಾಡು ದಟ್ಟವಾಗಿತ್ತು. ಅಲ್ಲಿ ಒಂದೆಡೆ ನಾಯಿ ಸ್ವಲ್ಪ ದೂರ ಮುಂದಕ್ಕೆ ಓಡಿತು. ಮತ್ತೆ ಹಿಂದಕ್ಕೆ ಬಂದು ವಿಜಯನನ್ನ ತನ್ನ ಜೊತೆ ಎಳೆದೊಯ್ಯಿತು. ಅಲ್ಲಿ ಒಂದೆರಡು ಗುಹೆ ಕಾಣಿಸಿತು. ಆ ಗುಹೆಯು ಕಬ್ಬಿಣದ ಬಾಗಿಲಿನಿಂದ ಮುಚ್ಚಿಕೊಂಡಿತ್ತು. ಗುಹೆಯ ಒಳಗಡೆ ಒಂದು ಗಾಡಿ ನಿಂತಿತ್ತು. ಖಡ್ಗಪಾಣಿಯಾದ ಸೇವಕನೊಬ್ಬ ಗುಹೆಯನ್ನ ಕಾಯುತ್ತಾ ಇದ್ದ. ತುಸು ಹೊತ್ತು ಕಳೆಯಿತು. ಗುಹೆಯ ಬಾಗಿಲು ತೆರೆದುಕೊಂಡಿತು. ಕೆಲವು ಮಂದಿ ಗುಹೆಯಿಂದ ಹೊರಬಂದರು. ಅವರು ತುಂಬಿದ ಚೀಲವನ್ನು ಹೊತ್ತಿದ್ರು. ಚೀಲಗಳನ್ನು ಅವರು ಗಾಡಿಗೆ ತುಂಬಿಸ್ತಾ ಇದ್ರು. ಬಳಿಕ ಅವರು ಗುಹೆಯ ಬಾಗಿಲಿಗೆ ಬೀಗ ಜಡಿದ್ರು. ಕೀಲಿಕೈಯನ್ನ ಪಹಾರಿಯವನಿಗೆ ಒಪ್ಪಿಸಿ ಅವರು ಗಾಡಿ ಏರಿ ಹೊರಟರು. ಪಹಾರಿಯವನು ಕೀಲಿಕೈಯನ್ನ ತನ್ನ ಬಾಯಿಯೊಳಗೆ ಇಟ್ಟುಕೊಂಡ. ಅಲ್ಲೇ ಒರಗಿ ತೂಕಡಿಸತೊಡಗಿದ. ಪೊದೆಯ ಮರೆಯಲ್ಲಿದ್ದ ವಿಜಯ ಎಲ್ಲವನ್ನೂ ನೋಡ್ತಾ ಇದ್ದ. ಗಾಡಿಯು ಪೊದೆಯ ಪಕ್ಕದಿಂದಲೇ ಹಾದು ಹೋಯಿತು.
ಆಗಲೇ ನಾಣ್ಯವೊಂದು ಗಾಡಿಯಿಂದ ಕೆಳಗೆ ಬಿತ್ತು. ಯಾರಿಗೂ ಕೇಳಿಸದ ಆ ಸದ್ದು ನಾಯಿಗೆ ಮಾತ್ರ ಕೇಳಿಸಿತು. ಗಾಡಿ ಮುಂದೆ ಹೋಗುತ್ತಿದ್ದಂತೆ ನಾಯಿ ನಾಣ್ಯ ಬಿದ್ದಲ್ಲಿಗೆ ಓಡಿತು. ನಾಣ್ಯವನ್ನು ಹೆಕ್ಕಿ ತಂದು ವಿಜಯನ ಮುಂದೆ ಇಟ್ಟಿತು. ಅದು ಬಂಗಾರದ ನಾಣ್ಯವಾಗಿತ್ತು. ಒಡನೆ ವಿಜಯನಿಗೆ ಸಂಗತಿಯೆಲ್ಲ ಅರ್ಥವಾಯಿತು. ಆ ಗುಹೆಯು ಕಳ್ಳರ ಅಡುಗುದಾಣವಾಗಿತ್ತು. ತಾವು ಕದ್ದು ತಂದಿದ್ದನ್ನು ಅವರು ಅಲ್ಲಿ ಬಚ್ಚಿಡುತ್ತಿದ್ರು. ಬಹಳ ಸಂಪತ್ತು ಅಲ್ಲಿರಬೇಕು. ಆದ್ದರಿಂದಲೇ ಅವರು ಗುಹೆಗೆ ಕಾವಲುಗಾರನನ್ನು ನೇಮಿಸಿದ್ರು. ವಿಜಯ ಸದ್ದಿಲ್ಲದೆ ತಾನು ಉಳಿದುಕೊಂಡಿದ್ದ ಮನೆಗೆ ಹಿಂತಿರುಗಿದ. ಒಡನೆ ಅವನು ಬೆಕ್ಕನ್ನು ಕರೆದು ಅದರ ಕಿವಿಯಲ್ಲಿ ಒಂದು ಗುಟ್ಟು ಹೇಳಿದ. ಬೆಕ್ಕು ಅಲ್ಲಿಂದ ಓಡಿ ಹೋಯಿತು. ಅದು ಹಿಂದಿರುಗಿ ಬಂದಾಗ ಒಂದು ಇಲಿಯ ಬಾಲವನ್ನು ಹುಡುಕಿ ತಂದಿತ್ತು. ವಿಜಯ ಅದನ್ನು ಪಡೆದು ತನ್ನ ಕಿಸೆಯಲ್ಲಿ ಇಟ್ಟುಕೊಂಡ. ಕತ್ತಲಾಗುವ ಮೊದಲೇ ತನ್ನ ಸಂಗಡಿಗರೊಂದಿಗೆ ಅವನು ಗುಹೆಯ ಬಳಿಗೆ ಬಂದ. ಪೊದೆಯ ಮರೆಯಲ್ಲಿ ಅಡಗಿ ಕೂತು ಗುಹೆಯತ್ತ ನೋಡುತ್ತಾ ಇದ್ದ. ಕತ್ತಲಾಗುತ್ತಲೇ ಕಾವಲುಗಾರ ಊಟ ತೀರಿಸಿದ. ಸಣ್ಣ ಮಡಕೆಯಲ್ಲಿದ್ದ ಹೆಂಡವನ್ನು ಅವನ ಬಾಯಿಗೆ ಸುರಿದುಕೊಂಡ. ಮತ್ತೆ ಗುಹೆಯ ಕೀಲಿಕೈಯನ್ನು ಬಾಯಿಯಲ್ಲಿ ಇಟ್ಟುಕೊಂಡು ನಿದ್ದೆ ಹೋದ. ವಿಜಯ ತನ್ನ ಸಂಗಡಿಗರೊಂದಿಗೆ ಗುಹೆಯ ಬಳಿಗೆ ಬಂದ. ಏಡಿ ಕಾವಲುಗಾರನ ಕಾಲ ಬಳಿ ಅವಿತುಕೊಂಡಿತು. ಗಿಳಿ ಅವನ ಪಕ್ಕದಲ್ಲಿ ಸಿದ್ಧವಾಗಿ ನಿಂತಿತು. ಬೆಕ್ಕು ಕಾವಲುಗಾರನ ಬಳಿಗೆ ಸರಿದು ರೋಮಗಳಿಂದ ಕೂಡಿದ ಇಲಿಯ ಬಾಲವನ್ನು ಅವನ ಮೂಗಿನೊಳಗೆ ತುರುಕಿಸಿತು. ತಕ್ಷಣ ಅಕ್ಷಿ ಸೀನು ಅವನಿಂದ ಹೊರಹೊಮ್ಮಿತು. ಆಗಲೇ ಅವನ ಬಾಯಲ್ಲಿದ್ದ ಕೀಲಿಕೈ ಹೊರಕ್ಕೆ ಎಸೆಯಲ್ಪಟ್ಟಿತು. ಅಷ್ಟರಲ್ಲೇ ಕಾಲ ಬಳಿ ಅವಿತಿದ್ದ ಏಡಿ ಕಾವಲುಗಾರನ ಕಾಲಿಗೆ ಬಲವಾಗಿ ಕಚ್ಚಿತು. ಕಿಟಾರನೆ ಕಿರಿಚಿಕೊಳ್ಳುತ್ತಾ ಕಾವಲುಗಾರ ನೋವಿನಿಂದ ಒದ್ದಾಡತೊಡಗಿದ. ಆಗಲೇ ಗಿಳಿಯು ಪಕ್ಕನೆ ಕೀಲಿಕೈಯನ್ನು ಹೆಕ್ಕಿ ತಂದು ಯಜಮಾನನಿಗೆ ಕೊಟ್ಟಿತು. ಅವನು ಅದನ್ನು ನಾಯಿಗೆ ನೀಡಿ ಅಲ್ಲಿಂದ ಓಡುವಂತೆ ಸನ್ನೆ ಮಾಡಿದ. ನಾಯಿ ಕೀಲಿಕೈಯೊಡನೆ ಓಡಿ ಹೋಯಿತು. ಮತ್ತೆ ಸದ್ದಿಲ್ಲದೆ ಎಲ್ಲರೂ ಕಾಡಿಂದ ಹಿಂತಿರುಗಿದ್ರು. ತಾವು ಉಳಿದುಕೊಂಡಿದ್ದ ಮನೆ ಸೇರಿದ್ರು. ಮರುದಿನ ಬೆಳಿಗ್ಗೆ ಮನೆಯಾಕೆಯು ಊರ ಅರಸರನ್ನ ಕಂಡಳು. ಕಾಡಿನಲ್ಲಿ ಗುಹೆಯೊಂದು ಪತ್ತೆಯಾಗಿದ್ದನ್ನು ತಿಳಿಸಿ ಕೀಲಿಕೈಯನ್ನು ಅವನಿಗೆ ಒಪ್ಪಿಸಿದಳು. ರಾಜನಿಗೆ ಬಹಳ ಖುಷಿಯಾಯಿತು. ಅವನು ತಕ್ಷಣ ಸೈನಿಕರನ್ನ ಅತ್ತ ಅಟ್ಟಿದ. ಗುಹೆಯ ಶೋಧನೆ ನಡೆಯಿತು. ಅಲ್ಲಿದ್ದ ಅಪಾರ ಸಂಪತ್ತು ರಾಜನ ಕೈ ಸೇರಿತು. ಮುಂದೆ ಕೆಲವೇ ದಿನಗಳೊಳಗೆ ಕಳ್ಳರೆಲ್ಲ ಸಿಕ್ಕಿಬಿದ್ದರು. ಅವರಿಗೆ ಜೈಲು ಶಿಕ್ಷೆ ವಿಧಿಸಲ್ಪಟ್ಟಿತು. ಬಳಿಕ ಒಂದು ಶುಭ ದಿನದಂದು ಆ ಶ್ರೀಮಂತ ಯುವತಿಯೊಡನೆ ವಿಜಯನ ಮದುವೆಯಾಯಿತು. ರಾಜನೇ ಮುಂದಾಗಿ ನಿಂತು ಅವರ ವಿವಾಹವನ್ನು ನೆರವೇರಿಸಿಕೊಟ್ಟನು. ಗುಹೆಯಲ್ಲಿ ಸಿಕ್ಕಿದ್ದ ಸಂಪತ್ತಿನ ಒಂದು ಪಾಲು ಮದುಮಕ್ಕಳಿಗೆ ಉಡುಗೊರೆಯಾಗಿ ನೀಡಿದನು. ಸಂಪತ್ತನ್ನು ಕಳೆದುಕೊಂಡವರಿಗೆಲ್ಲ ಅದನ್ನು ಹಿಂದಿರುಗಿಸಲಾಯಿತು. ಜನರೆಲ್ಲ ಹಿಗ್ಗಿ ನಲಿದಾಡಿದ್ರು. ಮದುಮಕ್ಕಳು ಸುಖವಾಗಿದ್ರು.